ಎಲ್ಲಾದ್ರಲ್ಲೂ ದೇವ್ರನ್ನ ಕಾಣಬಾರ್ದು, ಪ್ರತಿಯೊಂದರಲ್ಲೂ ಶಾಸ್ತ್ರ ಹುಡುಕ್ಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ತೀರಾ ನಂಬಿಕೆ ಇಟ್ಕೋಬೇಡಿ. ಜಯನಗರ ಲಾಲ್ಬಾಗಲ್ಲಿ ವೆಸ್ಟ್ ಗೇಟಲ್ಲಿ ಪಾನಿಪುರಿ ಮಾಡ್ತಿರೋನು 11 ಮನೆ ಓನರ್ ಇವತ್ತು. ಇಡೀ ಜಗತ್ತಲ್ಲಿ 72,000 ದೇವಸ್ಥಾನ ನೋಡಿದ್ರೆ ನಾನು ಒಬ್ಬನೇ ಬದುಕಿರೋದು. 72,000 ದೇವಸ್ಥಾನನ ಬ್ರಹ್ಮಾಂಡ ಗುರುಗಳು ಹೆಂಗ್ ನೋಡೋಕೆ ಸಾಧ್ಯ? ದೇವಸ್ಥಾನ ಈಸ್ ನಾಟ್ ದೇವಾಲಯ ಬೇರೆ. ದೇವಾಲಯದಲ್ಲಿ ದೇವಸ್ಥಾನ ಇಡ್ಬೋದು, ದೇವಸ್ಥಾನದಲ್ಲಿ ಗುಡಿ ಇಡ್ಬೋದು. ನಾವು ಕಸ್ತೂರಿಲಿ ಫಸ್ಟ್ ಲೈವ್ ಇಂಟ್ರಾಕ್ಷನ್. ಕಸ್ತೂರಿ ಬಹಳ ಚೆನ್ನಾಗಿತ್ತು, ದೊಡ್ಡ ಸ್ಟುಡಿಯೋ, ಬ್ರಹ್ಮಾಂಡ ಅಂತ ಹೆಸರು ಇಟ್ಬಿಡೋಣ. ಅದೇನು ಬ್ರಹ್ಮಾಂಡನೋ ಅದೇನು. ಯಾಕೆ ಸೋಮವಾರ ಸ್ಟಾರ್ಟ್ 8 ಗಂಟೆಗೆ? ನಾನು ಹೇಳಿದ್ದೆ 7:30 9 ರಾವುಕಾಲ. ರಾವುಕಾಲದಲ್ಲೇ ಮಾಡ್ಬೇಕಿದ್ದೆ. ಆವಾಗ ಕನಿತ ಕುಮಾರಸ್ವಾಮಿ ಬಂದ್ಬಿಟ್ಟು, ಏನು ಎಲ್ಲರೂ ಕಸ್ತೂರಿ ಕೇಳ್ತಾ ಇರೋದಲ್ಲ, ಕಸ್ತೂರಿ ಮುಂದೆ ಜನ ನಿಂತ್ಕೊಳ್ಳೋಕೆ ಶುರು ಮಾಡಿದ್ರು. ಅದು ಟಿವಿ ಮಾಧ್ಯಮಗಳಿಗೆ ಒಂದು ಅವಾರ್ಡ್ ಇದೆ. ಸ್ಪಿರಿಚುವಲ್ ಸೂಪರ್ ಸ್ಟಾರ್ ಅಚ್ಚಾಹಯ ಅಂತ ಹೇಳಿ ಕೊಟ್ಟರು, ನನಗೆ ಬಿಳಿದು ಕೊಟ್ಟರು. ಅದ್ರಲ್ಲಿ ಒಂದು ಬೆಳ್ಳಿ ಈ ಥರದ್ದು ನಟರಾಜ್ ಥರದ್ದು ಒಂದು ತಟ್ಟೆಯಲ್ಲಿ ಒಂದು ಎಂಬೋಸ್ಡ್ 2 ಲಕ್ಷ ರೂಪಾಯಿ ಕ್ಯಾಶು ಎಲ್ಲ ಕೊಟ್ಟರು. ಅದು ನನಗೆ ಕೊಟ್ಟಿಲ್ಲ ಅಂತ ಇಟ್ಕೋ, ಕಸ್ತೂರಿ ಎಮ್ಮನೆ ಇಟ್ಕೊಂಡ್ಬಿಟ್ಟು ನನಗಂದ್ರೆ ಅಟ್ಲೀಸ್ಟ್ ಅವಾರ್ಡ್ ಕೊಡು, ನನಗೆ ಇಟ್ಕೊಳ್ತೀನಿ, ನಂಗೆ ಗುರ್ತಬೇಕು. ಕೇಳಲೇ ಇಲ್ಲ, ಕೊಡಲೇ ಇಲ್ಲ. ನೂರೊಂದು ನೆನಪು. ದೇವರು ಬಹಳ ಬುದ್ಧಿವಂತ. ನನ್ನ ಜೊತೆ ನಿನ್ನ ಜೊತೆ ಇರಲ್ಲ, ತುಂಬ ದೇವ್ರು ನಂಬ್ತಾರಲ್ಲ ಅವ್ರ ಜೊತೆ ಇರಲ್ಲ ಅವನು. ಯಾಕಂದ್ರೆ ನೀನು ಪರ್ಮನೆಂಟ್ ಕೆಲಸದವ್. ನನಗೆ ಯಾರು ನಂಬದೇ ಇರ್ತಾನೆ ಅವನನ್ನ ಇವನ್ನ ಭಕ್ತಿಗೆ ತಗೊಂಬರೋ ಮಾರ್ಗಕ್ಕೆ ತರಗ. ಅದಕ್ಕೆ ನವಕೋಟಿ ನಾರಾಯಣ ಯಾರು? ಪುರಂದರದಾಸರು. ಪುರಂದರದಾಸರು ಫಸ್ಟ್ ದೇವ್ರ ನಂಬಿಕೆ ನವಕೋಟಿ ನಾರಾಯಣ. ಬರ್ರಿ ಊರಿಗೆ ಚೆಲ್ಲು, ಮೋಜ್ ಮಜಾ ಮಾಡು, ಹಿಂಗೆ ಇದ್ದಿದ್ದು ನವಕೋಟಿ ನಾರಾಯಣ ಇದ್ದಾಗ, ಕೋಟ್ಯಾಧೀಶ್ವರರು. ಆಮೇಲೆ ಪುರಂದರದಾಸರು ಎಲ್ಲ ಕಳ್ಕೊಂಡ ಪುರಂದರದಾಸರು. ಪ್ರತಿಯೊಬ್ಬ ಮನುಷ್ಯನಿಗೂ ಸನ್ಯಾಸಿ ಆಗೋ ಟೈಮ್ಗೆ ಅಥವಾ ದೈವಾನುಗ್ರಹ ಪಡಕ್ಕೆ, ಅವನಿಗೆ ಮೋಕ್ಷದ ಟೈಮ್ಗೆ ಅವನು ಪಾಠ ಕಲ್ತೋಳು. ಯಾವಾಗ? ಉಳಿ ಏಟು ಬಿದ್ದು 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 ಮಹಾನ್ ಆಗೋದು. ಸೊ ಒಂದು ಕಲ್ಲಿದ್ದಾಗ ನೀನು ಚೆನ್ನಾಗಿ ತುಳಿತೀಯ, ಇನ್ನೊಂದು ಟೈಮಲ್ಲಿ ಕ್ಯಾಗ್ರಸ್ ಉಗ್ದಿರ್ತೀಯ. ಅದೇ ಕಲ್ಲನ್ನ ಕೆತ್ತಿದಾಗ ಅಯ್ಯೋ ಭಗವಂತ ಅಂದಿರ್ತಿ, ಆ ಕಲ್ಲನ್ನ ಉದ್ದಾರೆ. ಇನ್ನೊಂದು ಟೈಮಲ್ಲಿ ನೀನು ಯಾವುದೋ ಒಂದು ಶಿಲ್ಪಿ ಮನೆಗೆ ಹೋಗಿ, ಫಾರ್ ಎಕ್ಸಾಂಪಲ್, ಎಲ್ಲ ಕಲ್ಲುಗಳು ಬಿಸಾಕಿರ್ತಾರೆ. ಅವನ ಕಲ್ಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾನೆ. ಇಲ್ಲಿ ಶನಿ ಮೇಲೆ ವಿಗ್ರಹ ಕತ್ತಾನೆ, ಇಲ್ಲಿ ಕಾಲು ಹಿಡ್ಕೊಂಡು ಹೊಡಿಬೇಕು ಅವನು. ದೊಡ್ಡ ವಿಗ್ರಹ ಜರುಗತ್ತಿಲ್ದೇವ್ರೆ ಶನಿ ಮೇಲೆ ಕಾಲಿಟ್ಟು ಆಲ್ರೆಡಿ ಮುಖ ಕೆತ್ತಬಿಟ್ಟಿರ್ತಾನೆ, ಹೆಂಗೆ ಬರಬೇಕು ಅಂತ. ಶನಿ ಮೇಲೆ ಕಾಲಿಟ್ಕೊಂಡಿದ್ದೀರ ಅಂತ ನಾವು ಬೈತೀವಿ, ಅವ್ನು ಶಿಲ್ಪಿ ಅವನು. ಸೊ ಏನು ಹೇಳುತ್ತೆ ವೇದಶಾಸ್ತ್ರದಲ್ಲಿ, ಒಂದು ದೇವರ ವಿಗ್ರಹದ ಮೇಲೆ ಅರ್ಚಕ ಕಾಲಿಟ್ಕೊಂಡು ಪೂಜೆ ಮಾಡೋಕ್ಕೆ ಏಟಕ್ಕೆ ಇದ್ದ ಪಕ್ಷದಲ್ಲಿ ಮುಖ ಎಲ್ಲ ಹತ್ತಿ ಇಳಿಬೋದು, ಮಗು ಸಮಾನ ಅಂತ ಹೇಳ್ತಾರೆ. ಅಂದರೆ ಆಪ್ಷನ್ಸ್ ಭಗವಂತನ ಕೊಟ್ಟಿರ್ತಾನೆ. ಅಡುಗೆ ಮಾಡೋಕ್ಕಾಗದೇ ಇದ್ರೆ, ಒಬ್ಬ ಹೈಟ್ ಇಲ್ದಿರೋರು, ಕುಳ್ಳಿಗಿದ್ದವರು ಅಡುಗೆ ಮಾಡೋಕೆ ಸ್ಟೇಜ್ ಹತ್ತಕ್ಕಾಗದೇ ಇದ್ರೆ ಇಲ್ಲಿಂದ ಸ್ಟೂಲ್ ಹಾಕೊಂಡು ಹತ್ತಬೇಕು. ಸೊ ಏನು ಮಾಡೋದು, ತರಕಾರಿ ಇದ್ಮೇಲೆ ಅದ್ರ ಮೇಲೆ ಹತ್ಕೊಂಡು ಕೂತು ನೋಡು ಅವ್ನು ತುಳಿದಿಲ್ಲ ತಿನ್ನಕ್ಕಾಗತ್ತಾ ಅಂತ ಕೆಲವು ಅಂತಾರೆ. ಸೊ ಆ ಸಮಯಕ್ಕೆ, ಆ ಸಂದರ್ಭಕ್ಕೆ ಅನುಗುಣವಾಗಿ ಒಬ್ಬ ಮನುಷ್ಯ ಬದುಕಕ್ಕೆ ಹೋಗಕ್ಕೆ ಒಂದು ದೇವರು ಅವಕಾಶ ಕೊಡ್ತಾರೆ. ಆಮೇಲೆ ಎಲ್ಲಾದ್ರಲ್ಲೂ ದೇವ್ರನ್ನ ಕಾಣಬಾರ್ದು, ಪ್ರತಿಯೊಂದರಲ್ಲೂ ಶಾಸ್ತ್ರ ಹುಡುಕ್ಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ತೀರಾ ನಂಬಿಕೆ ಇಟ್ಕೋಬೇಡಿ, ಅಪನಂಬಿಕೆ ಇಟ್ಕೋಬೇಡಿ, ದುರ್ನಂಬಿಕೆ ಇಟ್ಕೋಬೇಡಿ, ಓವರ್ ಕಾನ್ಫಿಡೆನ್ಸ್ ಇಡಬೇಡಿ. ನಂಬಿಕೆ ಇಟ್ಕೊಳ್ಳಿ, ಭಗವಂತ ಇದ್ದಾನೆ ಶಾಶ್ವತವಾಗಿ ಸೂರ್ಯಚಂದ್ರ. ತೀರಾ ಅದಕ್ಕೆ ಹೋದ್ರೆ ಹುಚ್ಚಿನ ಮಗ ಆಗ್ಬಿಡ್ತೀರ. ಅದಕ್ಕೇನು ಹೇಳೋದು, ಅತಿ ಮಾಡಿದ್ರೆ ಅಮೃತನೂ ವಿಷ ಆಗತ್ತೆ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ದೇರ್ ಇಸ್ ಓನ್ಲಿ ಲಿಮಿಟ್ಸ್. ಎಲ್ಲಾನು ನೀನು ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಪಕ್ಕದ ಬಿಸ್ನೆಸ್ ನನಗೆ ಇರಬೇಕು, ಈ ಬಿಸ್ನೆಸ್ ನನಗೆ ಇರಬೇಕು, ಆ ಬಿಸ್ನೆಸ್ ನನಗೆ ಇರಬೇಕು ಅಂದರೆ ವಿಜಯಮಲ್ಲ ಥರ ಬೀದಿಗೆ ಬಂದ್ಬೇಕು. ಒಂದು ಬಿಸ್ನೆಸ್ ಮಾಡಿ ಜೀವನ ಪರ್ಯಂತ. ಬರೀ ಒಂದು ಪಾನಿಪುರಿ ಮಾಡಿದವನು ಇವತ್ತು ಜಯನಗರದಲ್ಲಿ ನಂಬಿಕೆ ಬಿಡ್ತೀವಿ. ಎಕ್ಸಾಂಪಲ್ ಹೇಳ್ತಾ ಇರೋದು, ಜಯನಗರ ಲಾಲ್ಬಾಗಲ್ಲಿ ವೆಸ್ಟ್ ಗೇಟಲ್ಲಿ ಪಾನಿಪುರಿ ಮಾಡ್ತಿರೋನು 11 ಮನೆ ಓನರ್ ಇವತ್ತು. ಅವ್ನು ಹಾಕ್ತಿರೋದು 22 ಕಡೆ ಪಾನಿಪುರಿ. ಒಂದು ಕಡೆಯಿಂದ ಸೆಂಟ್ರಲೈಸ್ ಕಿಚನ್ ಇದ್ದಂಗೆ ಎಲ್ಲ ಮಸಾಲೆ ಹೊರಗೆ ತಂತಾನೆ ಪಾನಿ. ಒಂದು ಪಾನಿಪುರಿಲಿ ಅವ್ನು ಮಾಡಬೇಕಾದ್ರೆ ನೀನು ಶ್ರದ್ಧೆ ಇರಬೇಕು. ಅದೇ ಥರ ವಾರಿಯರ್ ಬೇಕ್ರಿ ಅವರು 7 ಕೋಟಿ ತಂದು ಕೊಡ್ತೀನಿ ಅಂತ ರೆಡ್ಡಿ ಜನಾಂಗಗಳು, ಜಯನಗರ್ HSR ಲೇಔಟು, ಇಂದಿರಾನಗರು, ನಾವೆಲ್ಲ ಫ್ರಾಂಚೈಸಿ ಮಾಡ್ಕೊತೀವಿ. 7 ಕೋಟಿ ನಿಂಗೆ ಕೊಡ್ತೀವಿ, ನನಗೆ ಫ್ರಾಂಚೈಸಿ ಕೊಡಿ ನೀವು ಅಂತ. ನನ್ನ ಮಗನಿಗೆ ನಾನು ಹೇಳ್ಕೊಟ್ಟಿಲ್ಲ ವಿದ್ಯೆ, ನಿಮ್ಗೆ ಹಿಂಗೆ ಹೇಳ್ಕೊಡ್ಲಿ ನಾನು. ನನಗೆ ಒಂದೇ ಸಾಕು ಅಂತ ಅಂಗಡಿ ಏನು ಮಾಡಿ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ ಅಷ್ಟೇ ಹೊರತು ಆ ಯಪ್ಪ ಇವತ್ತು 7 ಗಂಟೆಗೆ ಯಪ್ಪ ಒಳಗೆ ಹೋಗ್ತಾರೆ, ಮಗನು ಕೂಡ ಒಳಗೆ ಬಿಡಲ್ಲ, ಶರ್ಟರ್ಸ್ ಹಾಕೊಂಡ್ಬಿಡ್ತಾರೆ. ಎಲ್ಲದಕ್ಕೂ ಏನು ಮಿಕ್ಸ್ ಮಾಡ್ತಾರೆ ಅಂದ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಕೆಲಸದವ್ರು ಬಿಡ್ತಾರೆ. ಇವತ್ತಿಗೂ ವಾರಿಯರ್ ಬೇಕು ಅಷ್ಟೇ. ಯಾಕೆ ಚೆನ್ನಾಗಿದೆ, ಸೂಪರ್ ಅಂದರೆ ಯಾವುದೋ ಒಂದು ಮಂತ್ರವನ್ನು ಹೇಳ್ಕೊಟ್ಟಿರೋ ವಿದ್ಯೆನ ಯಾರು ಅವ್ರ ಗುರುಗಳೇ ಇರ್ತಾರೆ, ಅದನ್ನು ಹೇಳಿ ಹಾಕ್ಬಿಟ್ಟು ಬಾ ಅಂತ ಹೇಳಿರ್ಬೋದು, ಅದ್ರ ಮೇಲೆ ಹಾಕಿರ್ಬೋದು, ಅದು ಕೆಡದೇ ಇರ್ಬೋದು, ಅದು ಚೆನ್ನಾಗಿ ನಡೀತಾ ಇರ್ಬೋದು. ಸೊ ಆ ದೈವ ಶಕ್ತಿನ ಜೊತೆಗೆ ನಿನ್ನ ವಿದ್ಯೆ ಎರಡು ಸೇರಿದ್ರೆ ಮಾತ್ರ 100%, ಅದರ್ವೈಸ್ ನಥಿಂಗ್. ಎಸ್ ಗುರುಗಳೇ, ಈಗ ನಾನು ಮಾತಾಡಲೇಬೇಕಾಗಿರೋ ಮತ್ತೊಂದು ವಿಷಯ, ನಮ್ಮ ನರೇಂದ್ರ ಶರ್ಮಾ ಅವ್ರನ್ನ ಇವಾಗಲೇ ಒಂದು ಸ್ಮಾಲ್ ನಲ್ಲಿ ಹೇಳಿದ್ರಿ ಬ್ರಹ್ಮಾಂಡ ಆಗಿದ್ದು. ಹೇಗೆ ಗುರುಗಳೇ ಅಂದರೆ ಟಿವಿಗೆ ಬರಬೇಕು ಅಂತ ಅನ್ಸಿದ್ದು ನನಗೆ. ಬಾಲಾಜಿ ಅವರ ಕಸ್ತೂರಿ ಚಾನೆಲ್ನಲ್ಲಿದ್ದರು, ಬಾಲಾಜಿ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕು. ಬಾಲಾಜಿ ಅವರಂದ್ರೆ ಸ್ನೇಹಿತರೆ, ಅವರು ಉದಯ ವಾಹಿನಿಯಲ್ಲಿದ್ದರು, ನಂತರ ಕಸ್ತೂರಿ ವಾಹಿನಿಯಲ್ಲಿ ಒನ್ ಆಫ್ ದ ಮೈನ್ ಪರ್ಸನ್ ಆಗಿದ್ರು.
ಸೊ ಹೇಗೆ ಗುರುಗಳು, ಹೇಗೆ ಆಫರ್ ಬಂತು ನೀವು ಕಿರುತೆರೆಗೆ ಬರಬೇಕು ಅನ್ನೋದು? ನಾನು ಸಂಜಯ್ ನಗರದಲ್ಲಿ ಬಾಡಿಗೆಗಿದ್ದೆ, ಮನೆ ಒಂದು ಬಾಡಿಗೆ ಮನೆಗೆ ಹೋಗಿದ್ವಿ ನಾವು. ಸಾಕರ್ ನಗರ ಮನೆ ಮಾರ್ಬಿಟ್ಟಿದ್ವಿ, ಅಷ್ಟೊಂದು ಸಂಜಯ್ ನಗರ ಬಾಡಿಗೆ ಮನೆಗೆ ಬಂದಿದ್ವಿ. ಬರೋ ಟೈಮ್ ಕರೆಕ್ಟಾಗಿ ಹಿಂಗೆ ಬ್ಯಾಗ್ ಹಾಕೊಂಡು ಹೊರಟೋಗ್ತಿದ್ವಿ. ನನ್ನ ವಿದ್ಯೆ ಚೆನ್ನಾಗಿ ಗೊತ್ತಿರೋದು. ಸೊ ಒಂದು ಈಶ್ವರನ ದೇವಸ್ಥಾನದಲ್ಲಿ ಬಾಲಾಜಿ ಮೊದಲಿಂದ ನಂಗೆ ಮೊದಲು ಗೊತ್ತು, ಉದಯ ಟಿವಿಯಿಂದ ಬಾಲಾಜಿ ಗೊತ್ತು. ಯಾಕಂದರೆ ಉದಯ ಟಿವಿಗೆ ನಾನೇನೆ ಹೋಗ್ಬಿಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡಿ, ದೇವ್ರದ್ದು ಕಾರ್ಯಕ್ರಮ, ದೇವಸ್ಥಾನಗಳ ಬಗ್ಗೆ ನನಗೆ ಗೊತ್ತು. ಯಾಕಂದ್ರೆ ಇಡೀ ಜಗತ್ತಲ್ಲಿ 72,000 ದೇವಸ್ಥಾನ ನೋಡಿದ್ರೆ ನಾನು ಒಬ್ಬನೇ ಬದುಕಿರೋದು. ಗುರುಗಳೇ ಸಾರಿ, ಇದಕ್ಕೊಂದು ವಾದ ನಡೀತು ಒಬ್ಬ ದೊಡ್ಡ ವ್ಯಕ್ತಿ ಹತ್ರ, ಆ ವ್ಯಕ್ತಿ ಹೆಸರು ಬೇಡ. 72,000 ದೇವಸ್ಥಾನ ಬ್ರಹ್ಮಾಂಡ ಗುರುಗಳು ಹೆಂಗ್ ನೋಡೋದಕ್ಕೆ ಸಾಧ್ಯ? ಟೆಕ್ನಿಕಲಿ ಅವ್ರಿಗೆ ಏಜ್ ಎಷ್ಟಿದು? ಆ ಏಜ್ ಅಲ್ಲಿ 1 ವರ್ಷದಲ್ಲಿ ಇಷ್ಟು ದೇವಸ್ಥಾನ ನೋಡಿದ್ರು. 72,000 ದೇವಸ್ಥಾನನ ಬ್ರಹ್ಮಾಂಡ ಗುರುಗಳು ಹೆಂಗ್ ನೋಡೋದಕ್ಕೆ ಸಾಧ್ಯ? ಇದು ಒಂದು ಪ್ರಶ್ನೆ. ಒಬ್ಬ ದೊಡ್ಡ ವ್ಯಕ್ತಿ, ನಮ್ಮ ಚಲನಚಿತ್ರರಂಗದ ಒಬ್ಬ ಸುಪ್ರಸಿದ್ಧ ನಾಯಕ ನಟ, ನನ್ನ ಮತ್ತು ಅವ್ರ ಮಧ್ಯದಲ್ಲಿ ಇದೊಂದು ಮಾತುಕತೆ ನಡೀತು. ಸೊ ಅದನ್ನ ಪ್ರಶ್ನೆ ನೇರವಾಗಿ ಕೇಳ್ತೀನಿ, ಹೇಗೆ ಗುರುಗಳು ಟೆಕ್ನಿಕಲಿ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲಾ ದೇವಸ್ಥಾನ ನೋಡಿದಾಗ ಒಂದು ನನ್ನ ಬಾಲ್ಯದಿಂದ ನಾನು ಹೋಗಿ ಬರ್ತಾ ಇದ್ದಾಗ, ನಾನು ಸಮ್ಮರ್ ಹಾಲಿಡೇಸು ಮತ್ತು ಕ್ರಿಸ್ಮಸ್ ಹಾಲಿಡೇಸ್ ಎರಡರಲ್ಲೂ ದೇವಸ್ಥಾನಗಳಿಗೆ ಹೋಗ್ತಿದ್ದೆ. ಎಲ್ಲ ಸ್ವಾಮಿಗಳ ಜೊತೆ ಹೋದಾಗ ದಂಡನ ಹಿಡ್ಕೊಂಡು ಹೋಗ್ತಿದ್ದೆ ಜೊತೆಗೆ, ಅವ್ರ ಜೊತೆಗೆ ಶಿಷ್ಯರಾಗಿ ಹೋಗ್ಬೇಕು ದಂಡ. ಸೊ ದೇವಸ್ಥಾನಗಳ ಪ್ರಸಿದ್ಧ ವಾತಾವರಣದಲ್ಲಿ ಯಾವಾಗ ಅಂದರೆ ಯಾತ್ರೆ ಅಂತಲೇ ಹೋಗ್ಬೇಕಂತ. ಅದು ಚಂದ್ರಮೌಳೇಶ್ವರ ಯಾತ್ರೆ, ಕಾಮಾಕ್ಷಿ ಯಾತ್ರೆ, ಬ್ರಹ್ಮಯಾತ್ರೆ ಅಂತಲೇ ಒಂದು ಹೆಸರಿಟ್ಟುಬಿಟ್ಟು ಯಾತ್ರೆಯನ್ನು ಮಾಡೋರು ಸನ್ಯಾಸಿಗಳು ಚಾತುರ್ಮಾಸದ ಸಮಯದಲ್ಲಿ ಆ ಊರು ಹೋದಾಗ. ಸೊ ದಂಡ ಹಿಡ್ಕೊಂಡು ಹೋದಾಗ ಆ ಊರುಗಳು ಕಂಚಿ ಸ್ವಾಮಿಗಳ ಜೊತೆ ಆಗಲಿ, ಅಭಿನವ ವಿದ್ಯಾಧೀರರ ಜೊತೆ ಆಗಲಿ ನಾನು ಹೊರಟೋಗ್ತಿದ್ದೆ. ಹೋದಾಗ ಸಣ್ಣ ಹುಡುಗದಿಂದ ಎಲ್ಲ ದೇವಸ್ಥಾನಗಳನ್ನ ಸುಮ್ಮನೆ ಅಬ್ಸರ್ವೇಷನ್ ಮಾಡ್ತಿಲ್ಲ, ಇಂತಿಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಕುಂಭಕೋಣಮಲ್ಲಿ ಒಂದರಲ್ಲೇ 1200 ದೇವಸ್ಥಾನ ಇದೆ. ಕಂಚಿಪುರದ ಕಾಂಚಿ ಊರಿದೆಯಲ್ಲ ಕಾಂಚೀಪುರಮ್ಮು, ಆ ಕಾಂಚೀಪುರದಲ್ಲಿ 1,000 ದೇವಸ್ಥಾನ ಇದೆ. ಸೊ ಏನು ಅಂದರೆ ಆ 1,000 ದೇವಸ್ಥಾನ ದೂರ ಏನಿರಲಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲದೊಳಗೆ ಬಾಗಿಲುಗಳು ಹಾಕ್ತಾರೆ, ಎಲ್ಲ ದೇವಸ್ಥಾನಗಳು ಹೋಗ್ಬೋದು. ಈ ದೇವಸ್ಥಾನ ಏನಕ್ಕೆ ಪ್ರಸಿದ್ಧ? ರಾಮಾಯಣ ಬಂದಿದ್ದಕ್ಕೋಸ್ಕರ. ಈ ದೇವಸ್ಥಾನ ಕಿಡ್ನಿ ದೇವಸ್ಥಾನ, ಈ ದೇವಸ್ಥಾನ ಏನಕ್ಕೆ ಇದಕ್ಕೆ. ಆ ದೇವಸ್ಥಾನನ ಅದಕ್ಕೆ ಮಾತ್ರ ನಾವು ರೌಂಡ್ ಆಫ್ ಮಾಡ್ಕೋಬೇಕು. ದೇವಸ್ಥಾನ ಪೂರ್ತಿ ನೋಡ್ಬೇಕಾಗಿಲ್ಲ, ಅವ್ನು ದೇವಸ್ಥಾನ ದೊಡ್ಡದಾಗ ಕಟ್ಟಿರ್ತಾನೆ. ಈ ದೇವಸ್ಥಾನ ಏನಕ್ಕೆ? ಆಂಜನೇಯಗಳು ಬಂದು ಹೋಗಿದ್ದಕ್ಕೆ ಒಂದು ದೇವಸ್ಥಾನ. ಏನಕ್ಕೆ? ಮೂಳೆಗಳಿಗೋಸ್ಕರ ಈ ದೇವಸ್ಥಾನ. ಇಲ್ಲ ಆಂಜನೇಯನ ಸ್ಮರಣೆ ಮಾಡಿದ್ರೆ ಮೂಳೆಗಳು ದೋಸ್ತವಾಸ. ಸೊ ಇದನ್ನ ನಾನು ಪಾಯಿಂಟ್ ಬರ್ಕೋ ಅಂತ ಹೋದೆ. ಸೊ ನನ್ನ ವಯಸ್ಸಿಗೆ ನಾನು ಬಾಲ್ಯದಿಂದಾನೇ ನೋಡ್ಕೊಂಡು ಬಂದಿದ್ದಕ್ಕೆ ಎಲ್ಲ ವಿಚಾರಗಳು ಬರ್ಕೊಳ್ತಾ ಹೋಗ್ತಿದ್ದೆ, ತಲೆ ಇಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನನ್ನ ಚಿಪ್ಪಲ್ಲಿ ಏನು ಅಂದ್ರೆ ಒಂದ್ಸರಿ ತಲೆಗೆ ಹೋಗ್ಬಿಡ್ಮೇಲೆ ಅದೇ ನನ್ನ ಪ್ರಶ್ನೆ ಆಗಿತ್ತು, ಹೆಂಗೆ ಇಷ್ಟು ಜ್ಞಾಪಕ ಶಕ್ತಿ ನಿಮ್ಗೆ? ಆ ಒಂದು ಚಿಪ್ಪನ್ನ ಏನೋ ಭಗವಂತ ಅಮ್ಮನವ್ರು ಹಾಕಿದ್ದು, ವಾಗ್ದೇವಿ ಹಾಕಿರೋ ಕೃಪಾಶೀರ್ವಾದ ತಲೆಗೆ ಹಾಕೊಂಡಿದ್ದೀನಿ. ಸೊ ಏನೋ ಜ್ಞಾಪಕನೇ ಇರುತ್ತೆ ಹೊರತು ಮರ್ತೋಗಲ್ಲ. ಇದ್ದದ್ದು ಬೇರೆದೆಲ್ಲ ಮರ್ತೋಗಿರ್ತೀನಿ, ಕೆಲವೆಲ್ಲ ಜ್ಞಾಪಿಸ್ಕೊಂತಾ ಹೋಗ್ತೀನಿ ಆ ಪಾಯಿಂಟ್ ಬಂದಾಗ ಮಾತ್ರ. ಇದು ದೈವಿಕದ್ದು ಮಾತ್ರ ಎಲ್ಲಿ ಬೇಕಾದ್ರೂ ಯಾವ ಸಮಯಕ್ಕೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದಕ್ಕೆ ನಾನು ಟಿವಿಗೆ ಬರ್ತಾ ಇರೋದು ನಿರ್ಗಳವಾಗಿ ಮಾತಾಡ್ತೀನಿ. ಭಾಳ ಜನ ಅಂತಾರೆ, ಕೆಲವರು ಹೇಳ್ತಾರೆ ಆ್ಯಂಕರ್ಗಳು, ಅಯ್ಯೋ ಬೇರೆಯವ್ರು ಮಾತಾಡ್ತಿದ್ರೆ ಯಾವಾಗ ಮುಗಿಸ್ತಾರೆ ಪ್ರೋಗ್ರಾಮ್ ಅಂತಾರೆ, ನಿಮ್ದಾದ್ರೆ ಮಾತಾಡೋದು ಗೊತ್ತಾಗಲ್ಲ, ಗಂಟೆಗಟ್ಟಲೆ ಹೊಟ್ಟೆ ಹೋಗುತ್ತೆ ಅಂತ. ಭಾಳ ಸಂತೋಷ. ಏನು ಅಂದರೆ ಆ ದೇವಸ್ಥಾನಗಳು 72,000 ದೇವಸ್ಥಾನಗಳೇನಿದೆ, 1,48,000 ದೇವಸ್ಥಾನಗಳು ಭಾರತ ದೇಶದಲ್ಲಿ ಇರೋದು ಟೋಟಲ್. 8 ಲಕ್ಷ ದೇವಸ್ಥಾನಗಳಲ್ಲಿ ಹಾಳು ಬಿದ್ದು ಹೋಗಿರೋ ದೇವಸ್ಥಾನಗಳು ರಿಸರ್ಚು. ಯಾಕೆಂದರೆ ಆಲ್ ಇಂಡಿಯಾ ವಾಸ್ತು ಮತ್ತು ಶಿಲ್ಪಶಾಸ್ತ್ರಕ್ಕೆ ನಾನು ಜಾಯಿಂಟ್ ಸೆಕ್ರೆಟರಿ ಮಾಡೋದು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರವಾಗಿ ದೇವಸ್ಥಾನ ಯಾಕೆ ಜೀರ್ಣೋದ್ಧರಾಗಲ್ಲ ರಿಸರ್ಚ್ ಮಾಡೋಕ್ಕೆ ಕಳಿಸ್ತಾರೆ. ಅದನ್ನು ಯಾವತ್ತಾದ್ರೂ ಕಳಿಸಿದಾಗ ರಿಸರ್ಚ್ ಟೀಮ್ ಜೊತೆ ನಾನು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಶೇಷಾದ್ರಿ ಅಯ್ಯರ್ ಅಂತ ಒಬ್ರು ಇದ್ರು, ಅವರು ಮೆಡ್ರಾಸಲ್ಲಿದ್ದರು. ಸೊ ಅವ್ರ ಜೊತೆ ಹೊರಟೋಗ್ತಿದ್ದೆ. ಅವರು ಕಂಟೋನ್ಮೆಂಟ್ಗೆ ಅವ್ರ ತಂಗಿ ಮನೆಗೆ ಬರೋರು, ಕರ್ಕೊಂಡು ಹೋಗೋರು, ಈ ದೇವಸ್ಥಾನ ಬಗ್ಗೆ ವಿಚಾರಗಳು ಹೇಳೋರು, ಇಂಥ ದೇವಸ್ಥಾನಗಳು ಇಷ್ಟು ದೇವಸ್ಥಾನಗಳು ವಿಸಿಟ್ ಮಾಡ್ಕೊಂಬರೋದು. ಎಷ್ಟು ದೇವಸ್ಥಾನಗಳು ಬಿದ್ದು ಹೋಗಿದೆ, ಎಷ್ಟು ದೇವಸ್ಥಾನಗಳು ಬರಿದೆ, ಅದಕ್ಕೊಂದು ಪುಸ್ತಕ ಗ್ರಂಥ ಎಲ್ಲ ಅವರು ನೋಟ್ ಮಾಡಿ ಇಟ್ಕೊಂಡಿದ್ರು. ಆದರೂ ನನಗೊಂದು ಕೋಇನ್ಸಿಡೆಂಟ್ ಜೊತೆಗೆ ಎಲ್ಲನೂ ಬರ್ಕೊತಾ ಇದ್ದೆ. ಆಮೇಲೆ ಇಂಥ ದೇವಸ್ಥಾನದಲ್ಲಿ ಇದು ಪ್ರಸಿದ್ಧಿ, ಕಣ್ಣಿಗೆ, ಇದು ಕಿಡ್ನಿಗೆ, ಇದು ಮೂಳೆಗಳಿಗೆ, ಇದು ಚರ್ಮಕ್ಕೆ ಅಂತ ಇವತ್ತಿಗೂ ನಾನಲ್ಲ, ಯಾವ ಕಾಲಕ್ಕೂ. ನೀನು ಮಹಾರಾಜ, ನಿನ್ನ ಹೆಂಡತಿಗೆ ಏನೋ ಒಂದು ಕಾಯಿಲೆ ಬರುತ್ತೆ, ನೀನು ಪ್ರಾರ್ಥನೆ ಮಾಡ್ತೀಯ ದೇವಸ್ಥಾನಕ್ಕೆ, ನಿನಗೆ ಅದು ಈಡೇರುತ್ತೆ. ನಿನ್ನ ಹೆಂಡತಿಗೆ ಈ ಪುಟ್ಟ ದೇವಸ್ಥಾನಕ್ಕೆ ನನಗೆ ಈಡೇರೋದ್ರಿಂದ ಇನ್ನು ಮೇಲೆ ಇದೇ ಕಾಯಿಲೆಗೆ ಇದೇ ಒಂದು ವಸ್ತುಗೋಸ್ಕರ ಈ ದೇವಸ್ಥಾನ ಪ್ರಸಿದ್ಧಿ ಆಗಲಿ, ದೊಡ್ಡ ದೇವಸ್ಥಾನ ಕಟ್ತೀಯ, ನೀನು ಮಹಾರಾಜ ಕಟ್ತೀಯ. ಸೊ ಇದಕ್ಕೆ ಪ್ರಸಿದ್ಧಿ ಆಗಿದೆ. ನನ್ನ ತಲೆ ಒಂದ್ಸಲ ಹೊಟ್ಟಾದ್ಮೇಲೆ ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿರೋ ಪ್ರಶ್ನೆ ಅಲ್ಲ. ಆಲ್ರೆಡಿ ಇಂಡಿಯಾಗೆ ನಾನು ಹೋಗಿ ಬಂದಿದ್ದೀನಿ. 72 ದೇವಸ್ಥಾನ ಅಂದರೆ ಗುಡಿ, ದೇವಸ್ಥಾನ, ದೇವಾಲಯ. ಜ್ಞಾಪಕ ಇಟ್ಕೊ, ದೇವಸ್ಥಾನ ಈಸ್ ನಾಟ್ ದೇವಾಲಯ ಬೇರೆ. ದೇವಾಲಯದಲ್ಲಿ ದೇವಸ್ಥಾನ ಇಡ್ಬೋದು, ದೇವಸ್ಥಾನದಲ್ಲಿ ಗುಡಿ ಇಡ್ಬೋದು. ಏನಿಲ್ಲ ಪುಟ್ಟದಾಗ ನೀನು ರೋಡಲ್ಲಿ ಹೋಗ್ತಿಲ್ಲ, ದಟ್ ಇಸ್ ಗುಡಿ. ಇಲ್ಲ ಎದುರುಗಡೆ ಪುಟ ಕಾಣ್ತಲ್ಲ, ದಟ್ ಇಸ್ ಗುಡಿ, ಗಣಪತಿ. ಇದನ್ನ ದೇವಸ್ಥಾನದಲ್ಲಿ ಇಡ್ಬೋದು. ದೇವಸ್ಥಾನ ಇಸ್ ಇಸ್ಕಾನ್. ಇವಾಗ ಏನು ನೋಡ್ತಾ ಇದೆಯಾ, ಇಸ್ಕಾನ್ ಇಸ್ ದೇವಸ್ಥಾನ, ದೇವಾಲಯ ಅಲ್ಲ. ಈ ದೇವಾಲಯ ಅಲ್ಸೋ ಸೋಮೇಶ್ವರ ಚಿಕ್ಕದಾದ್ರೂ ಇಟ್ ಇಸ್ ದೇವಾಲಯ. 5 ಪ್ರಕಾರ ಇಡಲೇಬೇಕು ಅಥವಾ 3 ಪ್ರಕಾರ ಇಡಲೇಬೇಕು ಒಂದು ದೇವಾಲಯ ಅಂತ. ಇದು ಕ್ರಮ. ಸೊ ದೇವಸ್ಥಾನ ಬೇರೆ, ದೇವಾಲಯ ಬೇರೆ, ಗುಡಿ ಬೇರೆ.
ಸೊ ಇದಿಷ್ಟು ಸೇರಿದ್ರೆ ದೇವಸ್ಥಾನಗಳು. ಸೊ ಎಲ್ಲಾ ದೇವಸ್ಥಾನಗಳನ್ನು 72,000 ನೋಡಿರೋದ್ರಿಂದ ವಂಡರ್ಫುಲ್. ಸೊ ಎಲ್ಲಾ ಗುಡಿಗಳಿಗೆ ಹೋದಾಗ ಇಲ್ಲಿ ಗಣಪತಿನೇ ಫೇಮಸ್ಸು, ಈ ದೇವಸ್ಥಾನದಲ್ಲಿ ಈ ಗುಡಿ ಇದು ಫೇಮಸ್. ಬ್ಯೂಟಿಫುಲ್, ಫೇಮಸ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಬಹುಶಃ ಅವ್ರಿಗೆ ಉತ್ತರ ಸಿಕ್ಕಿರುತ್ತಿದ್ದು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ನನಗೆ ಇಷ್ಟು ಟೆಕ್ನಿಕಲಿ ಅವತ್ತು ಅವ್ರು ಹೇಳೋದು ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ. ಎಸ್, ಟಿವಿಗೆ ಬಂದಿದ್ದನ್ನು ಮಾತಾಡ್ತಾ ಇದ್ವಿ. ಆವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡು ಹೋದಾಗ ಉದಯ ಟಿವಿಗೆ ಹೋದಾಗ ಇದೇ ಸೆಲ್ವಮ್ ಮಾಡ್ತಿದ್ರು ಶ್ರೀನಾಥ್ ಕಾರ್ಯಕ್ರಮ. ಸರಿ, ಆ ಕಾರ್ಯಕ್ರಮ ಮಾಡೋ ಟೈಮ್ ಶ್ರೀನಾಥ್ಗೆ ಹೇಳಿದ್ದೆ, ಸೆಲ್ವಮ್ ಹತ್ರ ಕರ್ಕೊಂಡೋಗಿ. ಶ್ರೀನಾಥ್ ಕರ್ಕೊಂಡೋಗಿ ಸೆಲ್ವಮ್ ಹತ್ರ ಮಾತಾಡಿದ್ರು, ಈ ಥರ ಒಂದು ಗಾದ್ಯಾತ್ಮ ಅದು ಎಬ್ಡಿ ವರ್ಕೌಟ್ ಅವು ನಲ್ಲ ಅವಮ್ಮ ಅಂತ. ಸರಿ, ಯಾಕೆ ಅಂದರೆ ಸೆಲ್ವಮ್ ಹೆಂಡತಿಗೆ ಬೆಂಗಳೂರಲ್ಲಿ ಮನೆ ಬೇಕಾಗಿತ್ತು. ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ, ನಿನ್ನ ಜೊತೆ ಇದ್ರೆ ರಿಯಲ್ ಎಸ್ಟೇಟು, ಇನ್ನೊಬ್ಬರ ಜೊತೆ ಇದ್ರೆ ಇನ್ನೊಂದು ಮನೆ, ನಾನು ಹೋಗ್ತಾ ಇದ್ದ ಮನೆಗೆ ವಾಸ್ತು ನೋಡಿ ಕರ್ಕೊಂಡೋಗಿದ್ದು. ಏನಾಗೋಗಿದೆ, ನನ್ನ ಎಲ್ಲದಕ್ಕೂ ಎಲ್ಲರೂ ಉಪಯೋಗಿಸ್ಕೊಳ್ಳೋ ಹೋಗ್ತಿತ್ತು. ಸರಿ, ಅವರು ಒಂದು 4-5 ವೀಡು ಬಂದು ಒಣ್ಣು ಕಾಲ ಪಡೆದಿಂಗು, ಯಾರು ಕರುಣಾನಿಧಿ ಮಗಳಲ್ವಾ. ನನಗೇನು ಅಂದರೆ ಅವ್ರು ಯಾರಿಗೂ ಮನೆ ತೋರಿಸ್ತಿದ್ದೀನಿ ಅಂತ, ಕರುಣಾನಿಧಿ ಮಗಳಿಗೆ ಒಂದು ಮನೆ ಬೇಕು ಪಾಪ, ಮಾಡ ಸಹಾಯ ನಡಿ ಹೋಗೋಣ. ಇವಾಗ ವಾಸ್ತು ಪಾತ್ರ ಬಂದಿಲ್ಲ. ಸೊ 8-10 ಮನೆ ನಾನೇ ತೋರಿಸಿದ್ದೆ. ಸೊ JP ನಗರ ಕರುಣಾನಿಧಿ ಅವ್ರ ಮಗಳಿಗೋಸ್ಕರ JP ನಗರಲ್ಲಿ ಒಂದು ಮನೆ ತೋರಿಸ್ದೆ. ಅದು ನನಗೆ ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ ಅಂತ ಇಟ್ಕೋ. ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಎದುರುಗಡೆಲ್ಲ ಪಕ್ಕದ ರೋಡಲ್ಲಿ ಮನೆ ನಾನೇ ತೋರಿಸ್ಕೊಟ್ಟಿದ್ದು 55/60. ಸೊ ಕಾರ್ನರ್ ಹೌಸು ಒಂದು ಮನೆ ನೋಡಿದ್ರು, ಕರುಣಾನಿಧಿಗೆ ಬಂದು ನೋಡಿದ್ರು. ಅವಾಗ ಕರುಣಾನಿಧಿನೂ ಮೀಟ್ ಮಾಡಿದಾಯ್ತು. ತಮಿಳ್ ಪಿಕ್ಚರಲ್ಲಿ ನಾನು ಶಿವಾಜಿ ಗಣೇಶನ್ ಪಿಕ್ಚರ್ ಮಾಡಿದ್ದೇನಲ್ಲ, ಅವಾಗ ಅವರೇ ರೈಟ್ರು ಕರುಣಾನಿಧಿ ಅವರು. ನಾನು ಅವಾಗ ಹೇಳಿದೆ, சின்ன வயசுல நான் சின்ன குழந்தையா இருக்கும்போது சுப்பிரமணிய பாத்திரம் போட்டப்போ இந்த பாத்திரம் வேண்டாம்னு சொல்லியிருந்தீங்க நீங்க. அப்புறமா அந்த பாத்திரம் ஆத்தியாத்மத்துக்கு வேண்டாம், லௌகிக்கத்துக்கு எடுத்துன்னு வந்தவங்க நீங்க தான் அந்த பாத்திரம் போட்டு வச்சுக்கோ. ஸோ அந்த ಶ್ರವಣಕುಮಾರ ಚಿನ್ನ ಪಾಠ ಅಂದ ಅದೇ ತೇನಾ ಶ್ರೀನಿವಾಸ ಮನೋರಮ. ಸೊ ಆ ಪಾಠ ನೀವೇ ಹಾಕ್ಸಿದ್ದು ಒಂದು. ಓ ಹೌದಲ್ವಾ, ಸರಿ நல்லது, ரொம்ப சந்தோஷப்பா, ரொம்ப வருஷமா நீ பண்ணிட்டு இருக்கேன். சரி ஆகட்டும். ಆಮೇಲೆ ಆ ಮನೆ ரொம்ப சந்தோஷம், எங்க பொண்ணுக்கு வீடு ಕೊಡ್ತಿರ್ಕೇன். ಆಗ ಸೆಲ್ವಮ್ಮ ಟಿವಿಗೆ ಬನ್ನಿ ಏನಾದರೂ ಹೇಳಿ ಪ್ರೋಗ್ರಾಮ್ ಮಾಡಿದ್ದ. ನಾನೇನು ಪ್ರೋಗ್ರಾಮ್ಗಳು ಮಾಡೋಕ್ಕಾಗಲ್ಲ, ನಂಗೆ ಗೊತ್ತು. ಅವಾಗ ನಮಗೇನು ಅಂದರೆ ಹೆಂಗೆ ಮಾಡೋದು ನಂಗೆ ಗೊತ್ತಿಲ್ಲ. ಮಾರ್ನಿಂಗ್ ಬ್ಯಾಂಡ್ ಅನ್ನೋದು ಇರಲಿಲ್ಲ. ಹೌದು. ಸರಿ, ಆ ಟೈಮ್ಗೆ ಬಾಲಾಜಿ ಅಲ್ಲಿ ಫಿಲಿಮ್ ಇನ್ಚಾರ್ಜ್, ಮುನಿರತ್ನಂ ಹತ್ರ ಹೋಗೋದು, ಯಾವ ಪಿಕ್ಚರ್ಗೆ ಹೋಗೋದು, ಫಿಲ್ಮ್ ಶೂಟಿಂಗ್ಗಳಿಗೆ ಕೊಡೋದು, ಹೋದಾಗ ನನ್ನ ಕರ್ಕೊಂಡು ಹೋಗೋದೆಲ್ಲ ಮಾಡ್ತಿದ್ರು. ಕಸ್ತೂರಿಗೆ ಹೆಡ್ ಆದ ಬಾಲಾಜಿ. ಹೆಡ್ ಆದ ತಕ್ಷಣ ಅವಾಗೊಂದು ಆಧ್ಯಾತ್ಮದ ಒಂದು ಒಲವು. ಈಶ್ವರ ದೇವಸ್ಥಾನಕ್ಕೆ ಸಂಜೆ ನಗರಕ್ಕೆ ಬರ್ತಿದ್ದು. ಆಮೇಲೆ ಒಂದು ಕೆಲಸ ಮಾಡೋ, ಈ ದೇವ್ರ ಕಾರ್ಯಕ್ರಮ ಅಂದಿದೆ, ಹೆಂಗೆ ಮಾಡ್ತೀಯ ಬಂದು ಎಕ್ಸ್ಪ್ಲೇನ್ ಮಾಡೋದು, ಒಂದು ಪೈಲಟ್ ಗೇಟ್ ಮಾಡೋಣ ಅಂತ. ಅದು ಹೆಂಗೆ ಮಾಡೋದು ನನಗೂ ಗೊತ್ತಿಲ್ಲಪ್ಪ ಅಂತ. ಸರಿ, ನನಗೆ ಮೊದಲು ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಇದೇ ಕಾನ್ಸೆಪ್ಟ್ ಅಲ್ಲ, ಬೇರೆ ಯಾವುದೋ ಕಾರ್ಯಕ್ರಮ, ಏನೋ ಭವಿಷ್ಯ ಅಂತ, ಬೆಳಗಿನ ಜಾವದ ಭವಿಷ್ಯ. ನಾ ಈ ಥರನೇ ಮಾಡೋದು. ಅಂದರೆ ಭವಿಷ್ಯ ನಂಗೆ ಬರಲ್ಲ, ಏನೋ ಜಾತಕ ಪಾತಕ ನೋಡ್ಕೊಂಡು ಅದೆಲ್ಲ ಏನು ಚೆನ್ನಾಗಿರುತ್ತೆ. ನಾನು ಹೇಳೋ ರೀತಿಯಲ್ಲಿ ಹೇಳ್ತೀನಿ ಅಂತ. ನೀನು ಹೇಳೋ ರೀತಿಯಲ್ಲಿ ಹೆಂಗೆ ಹೋಗ್ಬಿಡುತ್ತೆ ಅಂತ. ನಿಂಗೆ ಯಾಕೆ ಹೇಳುತ್ತೆ, ನಾನು ದೇವಸ್ಥಾನದ ವಿಚಾರ ಹೇಳ್ತೀನಿ. ಆ ದೇವಸ್ಥಾನದಲ್ಲಿ ಆ ಸಬ್ಜೆಕ್ಟ್ ತೊಗೊಂಡ್ರೆ ಆ ಗ್ರಹದ ವಿಚಾರ ಅವತ್ತು ಬರುತ್ತೆ, ಅಲ್ಲಿ ನಿನ್ನೆ ಹೇಳ್ಬೋದು. ಕಂಪ್ಯೂಟರ್ ಬೇಕಾ ನಿನಗೆ, ಅದು ಬೇಕಾಗುತ್ತೆ. ಅವ್ನು ಯಾರೋ ಸೋಮವಾರ ಬಿಡ್ತಾ ಇದ್ದಾರೆ, ಅಯ್ಯಪ್ಪ ಈಗ ಮಾಡ್ತಾ ಇದ್ದಾರೆ ಮಾರ್ನಿಂಗ್ ಭವಿಷ್ಯ, ಸೋಮವಾರ ಬಿಡ್ತಾರೆ. ಮಾರ್ನಿಂಗ್ ಬ್ಯಾಂಡ್ ಅನ್ನು ಇರಲಿಲ್ಲ, ಅವ್ರದ್ದು ರೆಕಾರ್ಡಿಂಗ್ ಪ್ರೋಗ್ರಾಮ್ ಇತ್ತು. ನಾನು ಅಂದರೆ ರೆಕಾರ್ಡಿಂಗ್ ಬೇಡ, ಲೈವ್ ಇಂಟ್ರಾಕ್ಷನ್ ಮಾಡೋಣ. ಅವಾಗ ಕಸ್ತೂರಿಲಿ ಫಸ್ಟ್ ಲೈವ್ ಇಂಟ್ರಾಕ್ಷನ್. ಕಸ್ತೂರಿ ಭಾಳ ಚೆನ್ನಾಗಿತ್ತು, ದೊಡ್ಡ ಸ್ಟುಡಿಯೋ, ಜಿಮ್ಮಿ ಜೀಪು ಎಲ್ಲ ಇತ್ತು. ನನಗೊಂದು ಐಡಿಯಾ ಹೇಳಿದೆ, ಹಿಂಗೆ ನಾನು ಎಂಟ್ರಿ ಬಂದಾಗ ಜಿಮ್ಮಿ ಜೀಪ್ ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು, ಹಿಂಗೆ ಬಂದಾಗ ಏನು ಡೈರೆಕ್ಷನ್ ಏನೇ ಮಾಡಿದೆ. ಆ ಡೋಲ ಇತ್ತು, ಆವಾಗ ಆ ಡೋಲನ ತೊಗೊಂಬಂದು ಇಟ್ಕೊಂಡು ತಳ್ತಾ ಇದ್ದು. ಏನು ಜಿಮ್ಮಿ ಇದು ಟ್ರಾಲಿ ಬದಲು ಇನ್ನೊಂದು ಟ್ರ್ಯಾಕನ್ನು ತಳ್ಕೊಂಡು ಹೋಗೋದು. ಸರಿ ಆಯಿತು, ಟ್ರಾಲಿ ಟ್ರ್ಯಾಕ್ ಎಲ್ಲ ಮಾಡಿ ಅಂತ. ಸರಿ ಆಯಿತು, ಟ್ರಾಲಿ ಟ್ರ್ಯಾಕ್ ಎಲ್ಲ ಮಾಡೋ ಥರನೇ ಮಾಡಿಕೊಂಡ್ರು. ಹಳೇ ಹೆಸರೇ ಇತ್ತು, ಬೇರೆ ಹೆಸರು ಇಡೋಣ ಅಂತ. ಸರಿ, ಬ್ರಹ್ಮಾಂಡ ಅಂತ ಹೆಸರು ಇಟ್ಬಿಡೋದು. ಅದೇನು ಬ್ರಹ್ಮಾಂಡನೋ ಅದೇನು ಟೈಟಲ್ ಮಾಡೋ ಅಂತ ಎಡಿಟರ್ ಕರೆದು ಆ ಟೈಟಲನ್ನು ಹೆಸರಿಟ್ಟರು, ಮಾಡಿದ್ರು. ಕಾರ್ಯಕ್ರಮ ಮಾಡ್ತಾರೆ. ಸೋಮವಾರ ಟು ಶುಕ್ರವಾರ ಇಷ್ಟೇ ಇದ್ದು, 5 ದಿವಸ ಮಂಡೇ ಟು ಫ್ರೈಡೆ ಮಾರ್ನಿಂಗು ಕರೆಕ್ಟಾಗಿ 8 ಗಂಟೆಗೆ ಸ್ಟಾರ್ಟು. ಯಾಕೆ ಸೋಮವಾರ ಸ್ಟಾರ್ಟು 8 ಗಂಟೆಗೆ? ನಾನು ಹೇಳಿದ್ದೆ 7:30 9 ರಾವ್ಕಾಲದಲ್ಲೇ ಮಾಡ್ಬೇಕಿದ್ನ. ಅಯ್ಯೋ, 8 ಗಂಟೆಗೆ ಗುರು ಹೋರೆ ಶುರು ಆಗುತ್ತೆ. ಇವ್ರು ಹೋರೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಹೋರೆ ಬೇರೆ, ಹೋರೆ ಇದ್ದಾಗ ನೀನು ರಾವ್ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ನೋಡ್ಬೇಕಾಗಿಲ್ಲ. ಹೋರೆ ಅಂದರೆ ಚಂದ್ರ ಹೊರೆ. ಮನುಷ್ಯ ಎಲ್ಲ ಹುಟ್ಟೋದು ತಾಯಿಗೋಸ್ಕರ, ತಂದೆಗೆ ಯಾರು ಹುಟ್ಟಿಲ್ಲ ಇದರ ತನಕ ಜಗತ್ತಲ್ಲಿ, ಶಾಸ್ತ್ರ ಹೇಳೋದು ಹಂಗೆ. ಸೊ ಸೋಮವಾರ ಚಂದ್ರಹಾರ. ಆ ಚಂದ್ರನ ಇದ್ದಾಗ ಗುರು ಹೋರೆ ನೋಡಿದ್ರೆ ಗಜಕೇಸರಿ ಯೋಗ. 8 ಗಂಟೆಗೆ ಸ್ಟಾರ್ಟ್ ಮಾಡು. 8 ಗಂಟೆಗೆ ಶುರು ಮಾಡೋದು. 1 ವಾರ, 2 ವಾರ, 3ನೇ ವಾರ ಅವ್ರಿಗೆ ಗೊತ್ತಾಯ್ತು, ನನಗೆ ಗೊತ್ತಿಲ್ಲ ಒಳಗೆ ವಿಚಾರ. ಲೈವ್ ಅಷ್ಟೇ ಮಾತಾಡ್ತಿದ್ದು. ಸೊ ನಾನು ಬಡಬಡ ಅಂತಲೇ ಮಾತಾಡ್ತಿದ್ದೆ. ಆಮೇಲೆ ನಮ್ಮ ಕುಟುಂಬದಲ್ಲಿ, ಬ್ರಾಹ್ಮಣರ ಕುಟುಂಬದಲ್ಲಿ, ಅದೇ ದೊಡ್ಡ ಮುಂಡೆ ನಿಮಗೇನು ಗೊತ್ತಾಗುತ್ತೆ, ಹೀಗೆ ಮಾತಾಡು. ಅವರು ಕೆಲವು ಅನ್ಕೊಂಡ್ಬಿಟ್ರು ಮುಂಡೆ ಮಕ್ಕಳ ಅದು ಇದು ಬೈದು ಬಿಡ್ತೀವಿ ಅಂತ. ಹಂಗಲ್ಲ,
ಮುಂಡೆವ ಅಂದ್ರೆ ನಮ್ಮ ಪ್ರೀತಿಯಿಂದ ಮಾತಾಡೋದು ಮೊದಲಿಂದ ಮಾತಾಡೋ ವಾಡಿಕೆ ಅದು ಅದು ನಮ್ಮ ದೊಡ್ಡ ಕುಟುಂಬದಲ್ಲಿ ಇದ್ದಾಗ ಮೊದಲಿಂದ ವಾಡಿಕೆ. ಅಯ್ಯೋ ಮುಂಡೆ ಬಾರೋ ಇಲ್ಲಿ ಅಂತ ಕರಿತಿದ್ವಿ. ಮುಂಡೆವ ನಿನ್ ಪಿಂಡ ಏನ್ ಮಾಡೋದು ದೊಡ್ಡದಂತ ಕೆಲಸ, ಇವ್ರು ಏನ್ ಹಿಂಗೆಲ್ಲ ಬೈತಾರೆ ಅಂತ ಅದಕ್ಕೆ ನೋಡಕ್ ಶುರು ಮಾಡೋರು, ಕೆಲವರು ಕುತೂಹಲಕ್ಕೆ ನೋಡಕ್ ಶುರು ಮಾಡೋದು ಇದು ಮಾಡೋದು. ಸೊ ಆಧ್ಯಾತ್ಮ ಕಾರ್ಯಕ್ರಮ ನನ್ನ ಕರೆದು ಫಸ್ಟ್ ಟೈಮು ಪೈಲಟ್ ತರ ಅನ್ಕೊಂಡ್ರು, ಬೇಡ ದೈವೇ ಹೊಡೆಯೋಣ ಸೋಮವಾರ ಅಂತ. ಆ ಧೈರ್ಯ ಮಾಡಿದ್ದ ಅವತ್ತು ಬಾಲಾಜಿ, ಅವತ್ತು ನಾನು ಸಹಾಯ ಮಾಡಿದ್ದು ಇವತ್ತಿಗೂ ಅನ್ಕೋಬೇಕು, ಬಾಲಾಜಿ ನೆನ್ಸ್ಕೋಬೇಕು. ಸೊ ಬಾಲಾಜಿ ಅವತ್ತು ಸಹಾಯ ಮಾಡಿದೆ, ಆ ಧೈರ್ಯ ಮಾಡಿದೆ, ಒಂದು ಕಸ್ತೂರಿ ಟಿವಿಗೆ ವ್ಯವಸ್ಥೆ ಮಾಡಿದೆ, ಯಾವ ಹೊಸ ಮಾಧ್ಯಮಕ್ಕೆ ನಾನು ಕೂತ್ಕೋಗಲ್ಲ. ಆವತ್ತು ನೀನು ನಂಬ್ತೀಯ ಬಿಡ್ತು, ಕ್ರಿಕೆಟ್ ಇದು ನಡೀತಾ ಇತ್ತು, ಏನದು ಮ್ಯಾಚ್ಗಳು ನಡೀತಲ್ಲ, ಎಲ್ಲ ಮ್ಯಾಚ್ಗಳು IPL GPL. 1 ವೀಕ್ ಕರೆಕ್ಟಾಗಿ ಎಲ್ಲರೂ ಬಿಟ್ಟು ಶುಕ್ರವಾರ ನಂದು ನೋಡಿದ್ದಾರೆ. ಇವ್ರಿಗೆ TRP ಬರಬೇಕಾಗಿತ್ತು ಆ ಟೈಮ್ಗೆ. ಅದು TRPಗೆ ಮೊದಲು ಇನ್ನೊಂದೇನೋ ಇತ್ತು, ಝೈ ಅಂತ ಮೇಲಕ್ಕೆ ಹೋಗಿದೆ. ಆವತ್ತು ಅದೇನು ಹೋಯ್ತು ಮೇಲಕ್ಕೆ ಹೋಯ್ತು, ಪರ್ಮನೆಂಟ್ ಪ್ರೋಗ್ರಾಮ್, ಒಳ್ಳೆ ಹೆಸರಿಟ್ಟ, ನಾನು ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿ ಅಂತ. ಆಮೇಲೆ ಆ ತಮಿಳವನಿದ್ದ, ಆಮೇಲೆ ಆ ಆಫೀಸಲ್ಲಿದ್ದರು, ಎಲ್ಲರೂ ಸೇರ್ ಮಾಡಿ ಆವಾಗ ಗಣಿತ ಕುಮಾರಸ್ವಾಮಿ ಅಂದ್ಬಿಟ್ಟು, ಏನು ಎಲ್ಲರೂ ಕಸ್ತೂರಿ ಕೇಳ್ತಾ ಇರೋದಲ್ಲ, ಕಸ್ತೂರಿ ಮುಂದೆ ಜನ ನಿಂತ್ಕೊಳ್ಳೋಕೆ ಶುರು ಮಾಡಿದ್ರು. ನಾನು ಇನ್ನೂ ಕಾರಿಂದ ಇರಬೇಕಿಲ್ಲ, ಗುರುಗಳೇ ನನ್ನ ಮಗನ ಹಿಂಗೆ, ನಾನು ಆ ಅಮ್ಮನ್ಗ ಓ ಅಂತ ಉರ್ದೋಯ್ತು. ಯಾರಿಗೆ? ಗಣಿತ ಕುಮಾರಸ್ವಾಮಿಗೆ. ಇದರಲ್ಲಿ ಏನಾಯಿತು, ನಮ್ಮ ಪ್ರಸಿದ್ಧಿ ಕಸ್ತೂರಿ ಸೂಪರ್ ಆಗಿ ಹೊಡ್ತು, ಫಸ್ಟ್ ಕ್ಲಾಸಾಗಿ ಮೇಲೆ ಬಂತು. ಬಾಂಬೆಲೆ ಒಂದು ಕಾರ್ಯಕ್ರಮ ಮಾಡಿದ್ರು, ಮಾರ್ನಿಂಗ್ ಬ್ಯಾಂಡ್ಸ್ಗೆಲ್ಲ ಅವಾರ್ಡ್ ಫಂಕ್ಷನ್ ಮಾಡಿದ್ರು, ಕಸ್ತೂರಿನೂ ಕರೆದಿದ್ದಾರೆ. ಮಾರ್ನಿಂಗ್ ಬ್ಯಾಂಡ್ ಶುರು ಮಾಡಿದ್ದೆ ನಾನು ಫಸ್ಟು, ಇಷ್ಟು ಪ್ರಸಿದ್ಧಿ ಆಗಿದೆ, ಒಂದು ಅವಾರ್ಡ್. ಇದಕ್ಕೆ ಶಾರುಖ್ ಖಾನು, ರಜನಿಕಾಂತ್ ಇಬ್ಬರು ಗೆಸ್ಟ್ಗಳು, ಚೀಫ್ ಗೆಸ್ಟ್ಗಳು. ಅವಾಗ ಶಾರುಖ್ ಖಾನ್ ಕೊಟ್ಟಿರೋ ಬಿರುದೇನು ಅಂದರೆ, ರಜನಿಕಾಂತ್ ಈ ಸೂಪರ್ ಸ್ಟಾರ್, ದಿಸ್ ಇಸ್ ಸ್ಪಿರಿಚುವಲ್ ಪ್ರೋಗ್ರಾಮ್. ಅದು TV ಮಾಧ್ಯಮಗಳಿಗೆ ಒಂದು ಅವಾರ್ಡ್. ಇದು ಸ್ಪಿರಿಚುವಲ್ ಸೂಪರ್ ಸ್ಟಾರ್ ಅಚ್ಚಾ ಹೈ ಅಂತ ಹೇಳಿ ಕೊಟ್ಟು ನನಗೆ ಬಿರುದು ಕೊಟ್ಟರು. ಅದರಲ್ಲಿ ಒಂದು ಬೆಳ್ಳಿ ಈ ಥರದ್ದು ನಟರಾಜ್ ಥರದ್ದು ಒಂದು ತಟ್ಟೆಯಲ್ಲಿ ಒಂದು ಎಂಬೋಸ್ಡು, 2 ಲಕ್ಷ ರೂಪಾಯಿ ಕ್ಯಾಶು ಎಲ್ಲ ಕೊಟ್ಟರು. ಅದು ನನಗೆ ಕೊಟ್ಟಿಲ್ಲ ಅಂತ ಇಟ್ಕೋ, ಕಸ್ತೂರಿ ಅಮ್ಮನೆ ಇಟ್ಕೊಂಡ್ಬಿಟ್ಲು. ನನಗಂದ್ರೆ ಅಟ್ಲೀಸ್ಟ್ ಅವಾರ್ಡ್ ಕೊಡು, ನನಗೆ ಇಟ್ಕೊಳ್ತೀನಿ, ನಂಗೆ ಗುರ್ತಬೇಕು. ಕೇಳಲೇ ಇಲ್ಲ, ಕೊಡಲೇ ಇಲ್ಲ. ಆಮೇಲೆ ಕುಮಾರಸ್ವಾಮಿಗೆ ಹೇಳಿದೆ, ಅವ್ರದ್ದೇ TV ಚಾನಲ್ ಅಂತ ನಂಗೆ ಗೊತ್ತಿಲ್ಲ. ಅನಿತಾ ಕುಮಾರಸ್ವಾಮಿ, ಫಸ್ಟ್ ಆಫ್ ಆಲ್ ಕುಮಾರಸ್ವಾಮಿ ಹೆಂಡ್ತಿಂತ ನಂಗೆ ಗೊತ್ತಿಲ್ಲ. ಆಗ ಕಸ್ತೂರಿ ಚಾನಲ್ ಯಾರೋ ನಡೀತಾ ಇದ್ದಾರೆ. ಆಮೇಲೆ ಗೊತ್ತಾಯ್ತು ದೇವೇಗೌಡರು ಸೊಸೆ ಅಂತ, ಇದು ದೇವೇಗೌಡರು ಚಾನಲ್. ಯಾಕೆ ಅವ್ರ ನೆಂಟರೆಲ್ಲ ಫೋನ್ ಮಾಡಕ್ಕೆ ಶುರು. ಹೆಂಗೆ ಅಂದರೆ, ಕಸ್ತೂರಿಗೆ ಫೋನ್ ಮಾಡಿ ಕನೆಕ್ಷನ್ ಕೊಡಿ ಗುರುಗಳಿಗೆ, ಫೋನ್ ಕಾಲು. ಏನು ರಶು ಅಂದರೆ 8 ಗಂಟೆಗೆ ಪ್ರೋಗ್ರಾಮ್, 9 ಗಂಟೆಯಿಂದ ಯಾರು ಎಲ್ಲೂ ಹೋಗ್ತಿರಲಿಲ್ಲ, ನನ್ನದೇ ಕಾರ್ಯಕ್ರಮ ಮಾಡಿದ್ರು. ಆಮೇಲೆ ಏನಾಗೋಯ್ತು, ನನ್ನ ಪ್ರಸಿದ್ಧತೆ ಹೆಂಗೆ ಹೋಗುತ್ತೆ ಅಂತ ನನಗೂ ಗೊತ್ತಿರಲ್ಲ. ದೈವಾನುಗ್ರಹ ನನಗೆ ಆವಾಗ ಫಸ್ಟ್ ಕ್ಲಾಸಾಗಿ ನಡೀತಾ ಇದ್ದ ರಾಹು ದಶಾಧಿಪತಿ ನಡೀತಾ ಇದ್ದ ಸಮಯದಲ್ಲಿ ಕಿಲೋಮೀಟರ್ ಮೇಲೆ ಎತ್ತದ. ಆಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ, ನಾನು ಕಸ್ತೂರಿ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡ ಕಾರ್ಯಕ್ರಮ ಮಾಡುವಾಗ ಬಾತ್ರೂಮ್ ಎಲ್ಲಿರುತ್ತೋ ಬಾತ್ರೂಮಲ್ಲೇ ಸ್ನಾನ ಮಾಡಬೇಕು, ಅಡುಗೆ ಮನೆಯಲ್ಲಿರುತ್ತೋ ಅಡುಗೆ ಮಾಡಬೇಕು, ಮಲ್ಕೊಳ್ಳೋ ನಿದ್ದೆ ಮಾಡೋ ಕೋಣೆ ಇರುತ್ತೆ ಅಲ್ಲೇ ಮಲ್ಕೋಬೇಕು. ಹೌದಲ್ವಾ? ಹೌದು, ಅದೇ ಸತ್ಯ. ಸೊ ದೇವಸ್ಥಾನಗಳಲ್ಲಿದೆ ನಾನು ಕಳಿಸ್ತಿದ್ದೆ. ಇವರೆಲ್ಲ ಅನ್ಕೊಂಡ್ಬಿಟ್ರು ತಮಿಳ್ನಾಡಿನ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದೀನಿ, ಎಲ್ಲ ತಮಿಳ್ನಾಡು ಕಳಿಸ್ತೀರ. ನಿಮ್ಮ ಪರಿಹಾರ ಇರೋದು ತಮಿಳ್ನಾಡು. ಕರ್ನಾಟಕದಲ್ಲಿ ಗುರು ಅನುಗ್ರಹ ಮಾತ್ರ, ಅಂದರೆ ಮಠ ಮಾನ್ಯಗಳು. ನಿಮಗೆ ಗುರುದೋಷ ಪರಿಹಾರ ಮಾಡ್ತಿದ್ದೆ, ನಾನು ಕರ್ನಾಟಕ ರೆಫರೆನ್ಸ್ ಕೊಡ್ತಿದ್ದೆ. ಕುಜದೋಷ ಬೇಕಾದ್ರೆ ಆಂಧ್ರ ರೆಫರೆನ್ಸ್ ಕೊಡ್ತಿದ್ದೆ. ಆದರೆ ಕಷ್ಟ ಪರಿಹಾರಕ್ಕೆಲ್ಲ ತಮಿಳ್ನಾಡಲ್ಲಿ ದೇವಸ್ಥಾನಗಳು ಅದಕ್ಕೋಸ್ಕರ ಕಟ್ಟಿದ್ದಾರೆ, ಅದಕ್ಕೆ ಕಳಿಸ್ತಿದ್ದೆ ಹೊರತು ನನಗೇನಿಲ್ಲ. ಆ ವಿಚಾರಕ್ಕೆ ಎಷ್ಟೋ ಜನ ನೋಡಿದ್ಮೇಲೆ ಜಯಲಲಿತಾನೇ ನನಗೊಂದು ಕಾರ್ಯಕ್ರಮ ಕರೆಸಿ, ಜಯಲಲಿತಾ 1 ವರ್ಷದ ಕಾರ್ಯಕ್ರಮ ಜಯ ಟಿವಿಗೆ ಮಾಡಿಸಿದ್ರು. ಸೊ ಐ ಯೂಸ್ ಟು ಗೋ, ಶನಿವಾರ ದಿವಸ ಹೋಗ್ಬಿಟ್ಟು ಫ್ಲೈಟಲ್ಲಿ ಕಾರ್ಯಕ್ರಮ ಜಯ ಟಿವಿಗೆ ಮಾಡಿಬಿಟ್ಟು ಸಂಡೇ ರೆಕಾರ್ಡಿಂಗ್ ಮಾಡ್ಬಿಟ್ಟು ಬರ್ತಿದ್ದೆ. ಅವ್ರು ಸೋಮವಾರದಿಂದ ಹಾಕೊಳ್ಳೋರು. ಇದನ್ನ ನೋಡ್ಬಿಟ್ಟು ಮಾ ಟಿವಿನಲ್ಲಿ ನಾಗಾರ್ಜುನ ಟೈಮಲ್ಲಿ ಅವ್ರು ಕರೆಸ್ಬಿಟ್ಟು ಮಾ ಟಿವಿಗೆ 8 ತಿಂಗಳು ಮಾಡಿದ್ದೀನಿ. ಜಿ ತೆಲುಗು ಮಾಡ್ತಾ ಇರುತ್ತೆ, ಜಿಗೂ ಮೇಲ್ ಮಾತಾಡ್ತಾರೆ, ಮಾತಾಡ್ತಾರೆ ತೆಲುಗು ಪದ ಅಂತೇಳಿ ತೆಲುಗು ಮಾಡಿಸಿದ್ರು. ಸೊ ಎಲ್ಲ ಟಿವಿಗಳು ಹಿಂಗಾದಾಗ ನಾನು ಮಾ ಟಿವಿ ಮಾಡೋ ಟೈಮ್ಗೆ ರಾಮದೇವ್ ಅಲ್ಲಿಂದ ಬಂದಾಗ ಸಂಸ್ಕಾರಲ್ಲಿ ಕರ್ಕೊಂಡೋಗಿ ಆಸ್ಥಾನ ಸಂಸ್ಕಾರ ನಾನು ಮಾಡಿದ್ದು. ಸೊ ಹಿಂಗೆ ಎಲ್ಲ ಟಿವಿಯಲ್ಲೂ ಮಾಡಿಬಿಟ್ಟೆ. ಅದು ಬೇರೆ ಪ್ರಶ್ನೆ. ಯಾಕೆ ಹೇಳಿದೆ ಅಂದರೆ, ದೇವೇಗೌಡರ ಕುಟುಂಬದಲ್ಲಿ ಈ ಕಾರ್ಯಕ್ರಮ ಬಂದಾಗ ಜನಗಳು ಕ್ಯೂ ಕಸ್ತೂರಿ ಮುಂದೆ ನಿಂತ್ಕೊಂಡ್ಬಿಟ್ಟಾಗ ಅವ್ರಿಗೆ ಶಾಕ್ ಆಗೋಯ್ತು. ಭಾಳ ಜನಕ್ಕೆ ಏನು ಹಿಂಗೆ ಕಾರ್ಯಕ್ರಮ ಅಧ್ಯಾತ್ಮ ನೋಡ್ತಾ ಇದೆ, ಹೈಯೆಸ್ಟ್ TRP. ಆಮೇಲೆ ಎಲ್ರಿಗೂ ಬಾಯಲ್ಲಿ ಬ್ರಹ್ಮಾಂಡ ಗುರುಜಿ ಅಂತ ಗೊತ್ತೇ ಹೊರತು ಬೇರೆ ಏನಿಲ್ಲ. ಸೊ ಆ ಟೈಮ್ ನಡೀತಾ ಹೋಯ್ತು. ಅಷ್ಟೇ ಟೈಮ್ ನಮ್ಮ ಬ್ಯಾಡ್ ಟೈಮ್ ಶುರು ಆಗ್ತಾ ಬಂದಾಗ ಏನಾಗೋಯ್ತು ಅಂದರೆ, ಬಿಗ್ ಬಾಸು ಬಂತು. ಒಂದು ಮಾತು ನೀವುಗಳು ಮಾರ್ನಿಂಗ್ ಬ್ಯಾಂಡ್ ನೀವೇ ಮಾಡಬೇಕು ಅಂತ ಹೇಳಿದಾಗ, ಅವ್ನು ಯಾವನ್ನೋ ಸುವರ್ಣಲ್ಲಿ ಕೂರಿಸ್ಕೊಂಡವ್ರಿಗೆ ಇವ್ರು 60% GRP ಬೇಕು ಅಂತ ಟಕ್ಕಂತ ಎತ್ಕೊಂಡು ಅವ್ನು ಕೂರಿಸ್ಕೊಂಡ್ಬಿಟ್ರು. ನಾನು ಇನ್ನೂ ಆಚೆ ಬಂದಿಲ್ಲ ಬಿಗ್ ಬಾಸ್ ಟೈಮ್ಗೆ, ನೀವು ಕೂರಿಸ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ದ್ವೇಷಕ್ಕೆ, ಅನೂಪ್ ಚಂದ್ರಶೇಖರ್ ಮೇಲೆ ದ್ವೇಷಕ್ಕೆ ಪಾಪ ಯಾರೋ ಕೂತ್ಕೊಂಡು ನಾ ಕಿತ್ಕೊಂಡ್ಬಿಟ್ರು, ದುಡ್ಡು ಜಾಸ್ತಿಗೆ ಹೋಗಿಸ್ಬಿಟ್ಟು ನನ್ನ ಬಿಟ್ಬಿಟ್ರಿ. ಅಷ್ಟೇ, ನಾನು ನಿಮ್ಮ ಮಧ್ಯೆ ಜಗಳ ಮಾಡಿಲ್ಲ, ಏನೂ ಮಾಡಿಲ್ಲ. ಮಾರ್ನಿಂಗ್ ಬ್ಯಾಂಡ್ ಕಟ್ ಮಾಡಿದ್ವಿ ನೋಡಿ. ಅವಾಗ ಶನಿ ಇದ್ದಾಗ ಹೆಂಗೆ ಕಾಡಿಸ್ತಾನೆ ಅಂತ.